ಇವತ್ತೇನು ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ನಗರದ ಅಭಿವೃದ್ಧಿ ಕಾಮಗಾರಿಗಳಿಗೆ ನಗರೋತ್ಥಾನ 4ರಲ್ಲಿ ಸುಮಾರು ನಮಗೆ ಒಂದು 30 ಕೋಟಿ ಅನುದಾನ ಬಂದಿತ್ತು. ಸುಮಾರು ಒಂದು 2 ವರ್ಷದ ಹಿಂದೆ ಈ ಅನುದಾನಕ್ಕೆ ಎಲ್ಲ ಕ್ರಿಯೋಜನೆಯನ್ನು ರೂಪಿಸಿ ಇವತ್ತು ಅಂದಾಜು ಪಟ್ಟಿ ಎಲ್ಲ ಮಾಡಿ ಟೆಂಡರ್ ಮಾಡಿದ್ದು. ಅದರಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಮೋರಿ ಅಭಿವೃದ್ಧಿ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ 17 ಕೋಟಿ ರೂಪಾಯಿ AVG ಅನ್ನೋ ಗುತ್ತಿಗೆದಾರರಿಗೆ ಕಾರ್ಯಾದೇಶ ಪಡ್ಕೊಂಡಿದ್ದಾರೆ. AVG ಲಕ್ಷ್ಮೀನಾರಾಯಣ ಅಂತ. ಇವತ್ತು ಅವ್ರ ಕಾರ್ಯಾದೇಶ ಪಡ್ಕೊಂಡು ಅವ್ರಿಗೆ ಕಾಲಾವಧಿ 1 ವರ್ಷ, ಏನು 17 ಕೋಟಿ ಕಾಮಗಾರಿಗಳು ಕೂಡ 1 ವರ್ಷದೊಳಗಾಗಿ ಪೂರ್ಣಗೊಳಿಸಬೇಕು. ಆ ಷರತ್ತುಗಳ ಮೇಲೆ ಅವ್ರಿಗೆ ಕಾರ್ಯಾದೇಶ ಕೊಟ್ಟಿದ್ದು. ಇವತ್ತು 1 ವರ್ಷ 2 ತಿಂಗಳಾಗಿದೆ. ಇನ್ನು ಅವರು 25% ಭಾಗದಷ್ಟು ಕಾಮಗಾರಿಗಳನ್ನ ಪೂರ್ಣಗೊಳಿಸಿಲ್ಲ. 75 ಅಷ್ಟು ಮೇಲ್ಪಟ್ಟು ಕಾಮಗಾರಿಗಳು ಬಾಕಿ ಉಳಿಸ್ಕೊಂಡಿದ್ದಾರೆ. ಈ ಥರ ಇದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಎಲ್ಲ ಸದಸ್ಯರುಗಳು, ಸಾರ್ವಜನಿಕರು ನಮ್ಮ ಮೇಲೆ ಒತ್ತಡ ಇರ್ತಾರೆ. ನಾವು ಸದಸ್ಯರುಗಳಾಗಿ ನಾವು ಹಲವಾರು ಸತಿ ಲಿಖಿತವಾಗಿ ದೂರುಗಳು ಕೊಟ್ಟಿದ್ದೀರಿ. ಈ ಸತಿ ಕಾಮಗಾರಿಗಳು ಎಲ್ಲ ಬೇಗ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ನಮ್ಮ ನಗರದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಇವಾಗ ಅವರು ಬೇಗ ಕೆಲಸ ಮಾಡಿಸ್ಬೇಕು ಅಂತೆಲ್ಲ ಹಲವಾರು ಸತಿ ನಾವು ಲಿಖಿತವಾಗಿ ಕೊಟ್ಟಿದ್ರಿ. ಯಾವುದೇ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ. ಗುತ್ತಿಗೆದಾರರ ಮೇಲೆ ಅಧಿಕಾರಿಗಳು ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ. ಇದೇನು ಅರ್ಥ ಆಗ್ತಾ ಇಲ್ಲ, ಯಾಕೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ವೋ, ಅಧಿಕಾರಿಗಳು ಇಲ್ಲ ಅವ್ರ ಜೊತೆಲೇನೋ ಶಾಮೀಲಾಗಿದ್ದಾರೆ ನಾವು ಗೊತ್ತಾಗ್ತಾ ಇಲ್ಲ. ನಮಗಂತೂ ನಗರ ಅಭಿವೃದ್ಧಿ ಮಾಡೋದಕ್ಕೆ ಕಷ್ಟ ಆಗ್ತೈತೆ. ಅಧಿಕಾರಿಗಳು ಇವಾಗ ನಮ್ಮದು ಕೋಲಾರ ನಗರಸಭೆ ಏನು ಕೌನ್ಸಿಲ್ ಕಾರಣಾಂತರಗಳಿಂದ ಏನು ರಚನೆ ಆಗಿಲ್ಲ. ಹಾಗಾಗಿ ಆಡಳಿತಾಧಿಕಾರಿಗಳು ಅಧ್ಯಕ್ಷರಾಗಿದ್ದಾರೆ ನಗರಸಭೆ. ಅವ್ರು ಆಡಳಿತ ಇರೋದ್ರಿಂದ ಅವ್ರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇದೊಂಥರ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಕೂಡಲೇ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಈ ಕೂಡಲೇ ಅವರು ಆಡಳಿತ ಏನು ನಮ್ಮ ಗುತ್ತಿಗೆದಾರರ ಮೇಲೆ ಆಡಳಿತಾಧಿಕಾರಿಗಳು ಸಭೆ ಕರೆದು ಗುತ್ತಿಗೆದಾರರ ಮೇಲೆ ಯಾವ ರೀತಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಕೈಗೊಂಡು ಅವರು ಏನು ಕಾಮಗಾರಿ ಕಾಲಾವಧಿ ಮುಗ್ದಿದ್ರು ಕೂಡ ಅವ್ರು ಏನು ಕಾಮಗಾರಿ ಮಾಡ್ತಾ ಇಲ್ಲೋ ಆ ಮಾಡದೇ ಇರೋದಕ್ಕೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕೈಗೊಳ್ಳಬೇಕು, ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು, ಬೇರೆ ರೀತಿ ಟೆಂಡರ್ ರದ್ದು ಮಾಡಿ ಹೊಸ ಟೆಂಡರ್ ಕರಿಬೇಕು, ಅದನ್ನೆಲ್ಲ ಅಧಿಕಾರಿಗಳು ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಏನು ಅದರಲ್ಲಿ ಕಾನೂನು ಇದೆಯೋ ಅದ್ರ ಪ್ರಕಾರ ಮಾಡಬೇಕು. ಇಲ್ಲದೆ ಹೋದರೆ ನಾವು ನಾಳೆವರೆಗೂ ಕಾಲಾವಕಾಶ ನಮ್ಮ ಸದಸ್ಯರುಗಳೆಲ್ಲ ಸೇರಿ ನಮ್ಮ ಸ್ನೇಹಿತರೆಲ್ಲ ಕಾಲಾವಕಾಶ ಪೌರಾಯುಕ್ತರು ಕೊಟ್ಟಿದ್ದಾರಂತೆ. ನಾಳೆ ಬಂದು ಸಭೆ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಇಲ್ಲಿ ಧರಣಿ ಕೂತ್ಕೊತೀರಿ. ನಾವು ಕಾಮಗಾರಿಗಳು ಪ್ರಾರಂಭ ಮಾಡೋವರೆಗೂ ಬಿಡೋದಿಲ್ಲ. ಇಲ್ಲ ಕಾಮಗಾರಿಗಳು ಪ್ರಾರಂಭ ಮಾಡಬೇಕು, ಇಲ್ಲ ಮರು ಟೆಂಡರ್ ಮಾಡಬೇಕು. ವರ್ಷಾನುಗಟ್ಟಲೆ ಕೆಲಸಗಳು ಹಿಂದೆ ಕೂಡ ಇದೇ ಥರ ಆಗಿತ್ತು. ಸುಮಾರು ಒಂದು 6 ತಿಂಗಳು ಒಂದು ವರ್ಷ ಕಾಲಾವಧಿ ಇದ್ದರೆ ಅವ್ರು 5 ವರ್ಷ ಆದರೂ ಕಾಮಗಾರಿ ಪೂರ್ಣಗೊಳಿಸೋದಿಲ್ಲ. ಇದೆಲ್ಲ ಅರ್ಥ ಆಗದಿರೋ ರೀತಿಯಲ್ಲಿ ಇತ್ತು. ಎಲ್ಲ ರಸ್ತೆಗಳು ಮತ್ತು ಮೋರಿಗಳು ಎಲ್ಲೆಲ್ಲಿ ಮಾಡಬೇಕು, ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಎಲ್ಲ ಕ್ಲಿಯರ್ ಇದೆ. ಯಾವುದು ಗೊಂದಲಗಳಿಲ್ಲ. ಎಲ್ಲ ಜಾಗಗಳು ಕ್ಲಿಯರ್ ಇದೆ. ಕ್ಲಿಯರ್ ಇದ್ರೂ ಕೂಡ ಅವರು ಕಾಮಗಾರಿ ಪ್ರಾರಂಭ ಮಾಡ್ತಾರೆ. ಅವ್ರ ಮೇಲೆ ಕ್ರಮ ಕೈಗೊಳ್ಳಿ.